ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿಎನ್ ಜಗದೀಶ್ ಮಾತನಾಡಿ, ಜಿಲ್ಲೆಯ ಬೇಲೂರು, ಆಲೂರು, ಸಕಲೇಶಪುರ ಹಾಗೂ ಅರಕಲಗೂಡು ತಾಲೂಕುಗಳಲ್ಲಿನ ಕಾಡಾನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಗ್ರಹವಾಗಿದೆ. ಬೇಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿಯಿಂದ ರೈತರು ಬೆಳೆದ ಬೆಳೆ ದಿನದಿಂದ ದಿನಕ್ಕೆ ಹೆಚ್ಚು ನಾಶವಾಗುತ್ತಲೇ ಇದೆ. ಬೇಲೂರು ತಾಲೂಕಿನಲ್ಲಿ ಈಗಾಗಲೇ 60ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿವೆ. ಆದರೆ ಈಗ ವಿಧಾನಸಭಾ ಅಧಿವೇಶನ ಪ್ರಾರಂಭವಾಗಿರುವುದರಿಂದ ಜನರು ಸರ್ಕಾರದ ವಿರುದ್ಧ ಮಾತನಾಡಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಮತ್ತು ಅಧಿಕಾರಿಗಳು ಜನರ ಕಣ್ಣೊರೆಸುವ ಸಲುವಾಗಿ 6 ದಸರಾ ಸಾಕಾನೆಗಳನ್ನು ಬೇಲೂರು ತಾಲೂಕಿಗೆ ಕರೆಸಿ ಕಾಡಾನೆಗಳಿಗೆ ಕೇವಲ ರೇಡಿಯೋ ಕಾಲರ್ ಅಳವಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರಿಂದ ಆನೆಗಳು ಎಲ್ಲಿವೆ ಎಂಬುದನ್ನು ಮಾತ್ರ ಗುರುತು ಮಾಡಬಹುದೇ ಹೊರತು ರೈತರ ಬೆಳೆ ನಾಶ ತಪ್ಪಿಸಲು ಸಾಧ್ಯವಿಲ್ಲ ಎಂದರು. ಆದ್ದರಿಂದ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಕಾಡಾನೆಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ಆಗ್ರಹಿಸಿ ರೈತರು ಹಾಗೂ ಬೆಳೆಗಾರರು, ಕೂಲಿ ಕಾರ್ಮಿಕರು ಮತ್ತು ಕಾಫಿ ಬೆಳೆಗಾರರ, ರೈತ, ದಲಿತ, ಕಾರ್ಮಿಕ ಸಂಘಟನೆಗಳ ಬೆಂಬಲದೊಂದಿಗೆ ನಮ್ಮ ಸಂಘಟನೆ ಹೋರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು. ಸುದ್ದಿ ಬಿತ್ತರವಾಗಿದೆ. ಇಷ್ಟೆಲ್ಲ ಆದ್ರೂ ಸಹ ಶಾಸಕರುಗಳು ತಮ್ಮ ಸ್ಪಷ್ಟ ನಿಲುವನ್ನ ಹೇಳಿಲ್ಲ. ಇವತ್ತು ನಾನು 3 ಶಾಸಕರ ಬಳಿ ಮಾತನಾಡಿದೆ. 3 ಶಾಸಕರು ಇಲ್ಲ ಸರ್, ಈ ಬಾರಿ ಸದನದಲ್ಲಿ ಅಧಿವೇಶನ ಪ್ರಾರಂಭ ಆಗುತ್ತೆ, ಮಾತನಾಡ್ತೇವೆ ಅಂತ ಹೇಳಿದರೆ ಇದು ಎಷ್ಟು ಮಟ್ಟಿಗೆ ಫಲವನ್ನ ನೀಡುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಬೇಕು ಅಂತಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಯವರು, ವಿಶೇಷವಾಗಿ ನನ್ನ ರೈತ ಸಂಘಟನೆಯವರು, ಕಾಫಿ ಬೆಳೆಗಾರರ ಸಂಘದವರು, ಇನ್ನ ವಿವಿಧ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆ ಇರ್ಬೋದು ಅಥವಾ ಕನ್ನಡಪರ ಸಂಘಟನೆಗಳಿರ್ಬೋದು, ಕಾರ್ಮಿಕ ಸಂಘಟನೆ ಇರ್ಬೋದು, ಎಲ್ಲರೂ ಸಹ ಇಲ್ಲಿ ಬಂದು ಪ್ರತಿನಿತ್ಯ, ಇದು ಯಾವುದೋ ಒಬ್ಬರ ಪ್ರತಿಷ್ಠೆಯ ಹೋರಾಟ ಅಲ್ಲ, ಇದು ಸಾರ್ವಜನಿಕವಾಗಿ ಜನಸಾಮಾನ್ಯರಿಗೆ ನೊಂದ ಕುಟುಂಬದ ಪರವಾಗಿ ಇದು ಹೋರಾಟ. ಹಾಗಾಗಿ ಅವರಿಗೆ ಎಲ್ರಿಗೂ ಒಂದು ಸತ್ತಂತ ಜೀವಗಳಿಗೆ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಬೇಕು ಅಂತಂದ್ರೆ ಈ ಸರ್ಕಾರ, ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಯಾವ ರೀತಿ ಇದಕ್ಕೆ ಒಂದು ಅಂತ್ಯವನ್ನ ಕಾಣಬೇಕು ಅನ್ನೋ ವಿಚಾರವಾಗಿ ಇವತ್ತು 5 ದಿನಗಳ ಕಾಲ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಧರಣಿಯನ್ನ ಕೂರಲಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿಯ ಜಾಥವನ್ನ ಮಾಡ್ಕೋತಾ 2-3 ತಾಲೂಕುಗಳಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಈಗ ಆಗಿದೆ. ಇವತ್ತು ಹೇಮಾವತಿ ಪ್ರತಿಮೆ ಬಳಿ ಇವತ್ತು ಏನ್ ಕೂತಿದೀವಿ ಧರಣಿ, ಈ ಧರಣಿಗೆ ಒಬ್ಬೊಬ್ರು ಸಹ ಒಬ್ಬೊಬ್ಬ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಒಳ್ಳೆಯ ಸಂಘಟನೆಯ ನಾಯಕರುಗಳು ಬಂದಿದ್ದಾರೆ. ಆ ನಾಯಕರ ನಾಯಕತ್ವವೇ ಇವತ್ತು ಈ ಒಂದು ಹೋರಾಟಕ್ಕೆ, ಈ ಧರಣಿಗೆ ಒಂದು ಶಕ್ತಿ. ಹಾಗಾಗಿ ದಲಿತ ಸಂಘಟನೆಯ ನಾಯಕರಿರ್ಬೋದು, ರೈತ ಸಂಘಟನೆಯ ನಾಯಕರಿರ್ಬೋದು, ಕಾಫಿ ಬೆಳೆಗಾರರ ಸಂಘದಿರ್ಬೋದು, ವಿವಿಧ ಕನ್ನಡಪರ ಸಂಘಟನೆಯ ನಾಯಕರುಗಳು ಇವತ್ತು ಬಂದು ಜಯ ಕರ್ನಾಟಕದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆ 1 ದಿನ 2 ದಿನಕ್ಕೆ ನಿಲ್ಲುವಂತದ್ದಲ್ಲ. ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಂಘಟನೆ ಗಟ್ಟಿಯಾಗಿ ಇದರ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದು. ಹಾಗಾಗಿ ಇನ್ನು ಸತತವಾಗಿ ನಿರಂತರವಾಗಿ ಒಂದು 5 ದಿನಗಳ ಕಾಲ ಈ ಧರಣಿ ಮುಂದುವರಿಯುತ್ತೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಉದ್ದೇಶಿಸಿ ಮಾತನಾಡಿ, 2 ದಶಕಗಳ ಹಿಂದೆಯೇ ಪ್ರಾರಂಭದಲ್ಲಿ ಕೊಡಗು ಕಾಡಿನಿಂದ ಜಿಲ್ಲೆಯ ಸಕಲೇಶಪುರ ಗಡಿ ಭಾಗಕ್ಕೆ ಬಂದಂತ ಸಂದರ್ಭದಲ್ಲೇ ಸರ್ಕಾರ, ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಆನೆಗಳನ್ನು ದೂರದ ಕಾಡಿಗೆ ಓಡಿಸಿದ್ದರೆ ಇಂದಿನ ಸ್ಥಿತಿ ಬರುತ್ತಿರಲಿಲ್ಲ. ಜಿಲ್ಲೆಯಲ್ಲಿ ಆನೆಗಳ ದಾಳಿಗೆ ಈಗಾಗಲೇ ಸಾಕಷ್ಟು ಅಮಾಯಕ ಜೀವಗಳು ಬಲಿಯಾಗುತ್ತಿರಲಿಲ್ಲ, ಜೊತೆಗೆ ಗಾಯಗೊಳ್ಳುತ್ತಿರಲಿಲ್ಲ ಎಂದರು. ಆದರೆ ಅಂದಿನ ಅಧಿಕಾರಿಗಳ ಹಾಗೂ ಸರ್ಕಾರದ ನಿರ್ಲಕ್ಷ್ಯದಿಂದ ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಬೇಲೂರು, ಆಲೂರು, ಸಕಲೇಶಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 100 ಕಾಡಾನೆಗಳು ಬೀಡು ಬಿಟ್ಟು ರೈತರ, ಬೆಳೆಗಾರರ ತೋಟ ಜಮೀನುಗಳಿಗೆ ನುಗ್ಗಿ ರೈತರು ವರ್ಷಪೂರ್ತಿ ಶ್ರಮಪಟ್ಟು ಬೆಳೆದ ಬೆಳೆಗಳನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸುತ್ತಿವೆ ಎಂದರು. ಮತ್ತು ಜನವಸತಿ ಪ್ರದೇಶಗಳ ಆಸುಪಾಸಿನಲ್ಲಿ ಹಗಲು ರಾತ್ರಿ ಎನ್ನದೆ ಬೀಡು ಬಿಟ್ಟಿರುವುದಲ್ಲದೆ ಗ್ರಾಮದ ಮನೆ ಮುಂದಿನ ರಸ್ತೆಯಲ್ಲಿ ಓಡಾಡುತ್ತಿರುವುದರಿಂದ ಎಲ್ಲಿ ಯಾವಾಗ ದೊಡ್ಡ ಅವಘಡ ಸಂಭವಿಸುತ್ತದೆ ಎಂಬ ಆತಂಕ ಮತ್ತು ಜೀವ ಭಯದಲ್ಲೇ ಜನರು ದಿನ ದೂಡುವಂತಾಗಿದ್ದು, ಹಬ್ಬ ಹರಿದಿನಗಳನ್ನು ಸಂತೋಷದಿಂದ ಆಚರಿಸಲಾಗದೆ ಜಿಗುಪ್ಸೆ ಪಡುವಂತಾಗಿದೆ. ಹಾಗೂ ಆಹಾರ ಅರಸಿ ಕಾಡಾನೆಗಳು ಜಿಲ್ಲೆಯ ಆಲೂರು, ಸಕಲೇಶಪುರ, ಬೇಲೂರು, ಅರೇಹಳ್ಳಿ, ಬಿಕೋಡು ಪಟ್ಟಣಕ್ಕೂ ಆಗಾಗ್ಗೆ ಬಂದು ಹೋಗುತ್ತಿರುವ ಘಟನೆಗಳು ನಡೆಯುತ್ತಿದೆ ಎಂದು ಹೇಳಿದರು. ಆದ್ರೆ ಅದು ಅನುಷ್ಠಾನಕ್ಕೆ ಎಷ್ಟು ಮಟ್ಟಿಗೆ ಬರ್ತಾ ಇದೆ ಅನ್ನೋದು ನಾವು ನೋಡಬೇಕು. ಪ್ರಾಯಶಃ ನೀವು ಒಂದು ಭಾಗ ನಮ್ಮ ಈ ಹೊಸಕೋಟೆಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ನೋಡಿದ್ರೆ ಅಲ್ಲಿ ಮಾಡಿರೋಂಥ ಬ್ಯಾರಿಕೇಡ್ಗಳು ಎಷ್ಟು ಅವೈಜ್ಞಾನಿಕವಾಗಿದೆ ಅಂತಂದ್ರೆ, ಆ ಕಾಡಾನೆಗಳು ಅದನ್ನ ಭಾರ ಸರೀಸಾಗಿ ರೈಲ್ವೆ ಬ್ಯಾರಿಕೇಡ್ ನ ದಾಟು ಹೋಗುವಂತ ಒಂದು ಪರಿಸ್ಥಿತಿ ಇದೆ. ಅಂದ್ರೆ ಟೆರೇನ್ ಅನುಗುಣವಾಗಿ ಇವರು ಆ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡ್ತಾ ಇಲ್ಲ. ಬ್ಯಾರಿಕೇಡ್ ಅಳವಡಿಕೆ ಅಂದ್ರೆ ಹೇಗಿರ್ಬೇಕು, ಆ ರೈಲ್ವೆ ಬ್ಯಾರಿಕೇಡ್ ಒಂದ್ಸಲಿ ನೀವು ಹಾಕಿದ್ರೆ ಅದನ್ನ ಆನೆ ದಾಟದೇ ಇರೋ ರೀತಿಯಲ್ಲಿ ಇರ್ಬೇಕು. ಆದ್ರೆ ಇವ್ರು ಎಲ್ಲ ಕಡೆಗೂ ಅದನ್ನ ಕಾಮನ್ ಹೈಟ್ ಅನ್ನ ತಗೊಂಡಿದ್ದಾರೆ. ಅಂದ್ರೆ ಬಹಳ ಅವೈಜ್ಞಾನಿಕವಾಗಿ ಅಳವಡಿಕೆ ಮಾಡ್ತಿರುವಂತ. ಹಾಗಾಗಿ ಅಂದ್ರೆ ಯಾರಿಗೋ ಒಬ್ರಿಗೆ ಕಾಂಟ್ರಾಕ್ಟ್ ಅಲರ್ಟ್ ಆಗುತ್ತೆ, ಅವರಿಗೆ ಇಷ್ಟು ಕಿಲೋಮೀಟರ್ ಬ್ಯಾರಿಕೇಡ್ ಮಾಡಿದ್ರೆ ಅವ್ರಿಗೆ ಇಷ್ಟು ದುಡ್ಡು ಅಂತ ಆಗುತ್ತೆ. ಆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಬಿಟ್ರೆ
ವೈಜ್ಞಾನಿಕವಾಗಿ ಸ್ಥಳಾಂತರ ಮಾಡೋದು ಅಂತ ಮೊನ್ನೆ ಅಷ್ಟೇ ನೋಡ್ತಾ ಇದ್ದೆ. ಒಂದು 4 ದಿವಸದ ಹಿಂದೆ ಬೇಲೂರಿಗೆ ಈ ನಮ್ಮ ಮೈಸೂರು ದಸರಾದ ಆನೆಗಳನ್ನ ಕರೆತರಿಸಿ ಇದನ್ನ ಸೆರೆ ಹಿಡಿಯೋಕ್ಕೋಸ್ಕರ ಸ್ಥಳಾಂತರ ಮಾಡೋಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಇವು ಯಾವೂ ನಡೀತಾ ಇಲ್ಲ. ಒಂದು ವಾರದ ಹಿಂದೆ ತಗರೆಯಲ್ಲಿ ರಸ್ತೆ ತಡೆಯನ್ನ ಬೆಳಗ್ಗೆ ಹಮ್ಮಿಕೊಂಡಿದ್ರು. ಅದಕ್ಕಿಂತ ಒಂದು 15 ದಿವಸ ಮುಂಚೆ ಕೆಸ್ಕೋಡ್ ಭಾಗದಲ್ಲಿ ಕೋಗಿಲ್ ಮನೆ ಹತ್ರನೂ ರಸ್ತೆ ತಡೆಯನ್ನ ಮಾಡುವಂಥದ್ದು. ಪ್ರತಿ ತಿಂಗಳಲ್ಲಿ ಒಂದ್ಸಲಿ ಏನಾರ ಹಿಂಗೆ ದುರ್ಘಟನೆ ನಡೆದಾಗ ಒಂದು ರಸ್ತೆ ತಡೆ ಪಾಪ ಸಾರ್ವಜನಿಕರಿಗೆ ಮೀರಿ ಇನ್ನೇನು ಮಾಡಕ್ ಸಾಧ್ಯ ಅದೆಲ್ಲ ಮಾಡ್ತಾ ಇದೆ. ಆದ್ರೆ ಸರ್ಕಾರ ಇದನ್ನ ಅರ್ಥ ಮಾಡ್ಕೊಂತ ಇಲ್ಲ. ಆ ಆನೆಗಳು ಹಿಂಡು ಎಷ್ಟಾಗಿದೆ ಅಂತಂದ್ರೆ ತಮ್ಗೆಲ್ಲ ಈಗಾಗಲೇ ನಿಮ್ಮ ಇಲ್ಲಿ ಮಲ್ನಾಡ್ ಭಾಗದಲ್ಲಿ ಬರುವಂತವ್ರಿಗೆ ಎಲ್ಲರಿಗೂ ಈಗಾಗಲೇ ಗ್ರೂಪ್ಗಳಿದಾವೆ. ಆ ಗ್ರೂಪಲ್ಲಿ ಬೀಟಮ್ಮ ದಿಂಡಿರ್ಬೋದು ಮತ್ತೆ ಆ ಥರ ಬೇರೆ ಬೇರೆ ಏನಿದೆ ಅದ್ರಲ್ಲಿ ಲೊಕೇಶನ್ ಕೊಡ್ತಾ ಇದೆ, ಕಾಲರ್ಗಳನ್ನ ಹಾಕುವಂಥದ್ದು ಆಗ್ತಾ ಇದೆ. ಆದ್ರೆ ಅದು ಮೆಸೇಜ್ ಕೊಟ್ಟಾಗ ಪಾಪ ಅರಣ್ಯ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ. ಅವ್ರು ಒಂದು 3 ಜನ 4 ಜನ ಗಾರ್ಡ್ಸ್ ಬರ್ತಾರೆ ಅಥವಾ ಆಫೀಸರ್ಸ್ ಇರ್ತಾರೆ, ಅವ್ರು ಬರ್ತಾರೆ. ಆದ್ರೆ ಅದನ್ನ ಸೆರೆ ಹಿಡಿಯೋಕ್ಕಾಗ್ಲಿ ಅವರು ನಮ್ಮಂಗೆ ಸಾಮಾನ್ಯ ಮನುಷ್ಯರೇ. ಆದ್ರೆ ಅವ್ರಿಗೊಂದು ಎಕ್ಸ್ಟ್ರಾ ಒಂದು ಆಯುಧ ಇರುತ್ತೆ ಪ್ರೊಟೆಕ್ಷನ್ಗೆ ಅಂತ. ಅಷ್ಟು ಬಿಟ್ರೆ ಅವ್ರು ನಾನೇ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಅವ್ರು ಒಂದು ದಂಡಲ್ಲಿ 30, 40, 50 ಬಂದು ಒಂದು ಬಿಡಾರ ಬಿಟ್ಟಾಗ ಮಾಡ್ಬೇಕಾದ್ರೆ ಲಿಮಿಟೇಷನ್ ಇದೆ. ಅದಕ್ಕೆ ಫಸ್ಟ್ ವೈಜ್ಞಾನಿಕವಾಗಿ ಇಲ್ಲಿ ಏನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಹ್ಯೂಮನ್ ಅಂಡ್ ಆನಿಮಲ್ ಕಾನ್ಫ್ಲಿಕ್ಟ್ ಝೋನ್ ಅಂತ, ಅಂದ್ರೆ ಮಾನವ ಮತ್ತೆ ಈ ಆನೆಗಳ ಮಧ್ಯೆ ಒಂದು ಸಂಘರ್ಷ ಝೋನ್ ಕ್ರಿಯೇಟ್ ಆಗಿದೆ. ಮುಂಚೆ ಏನಾಗಿತ್ತು, ಇದು ಹ್ಯೂಮನ್ ಹ್ಯಾಬಿಟೇಷನ್ ಇರುವಂತ ಝೋನ್ ಅಂತ ಸೆಪರೇಟ್ ಇತ್ತು. ಎಚ್ಚೆತ್ಕೊಂಡಿಲ್ಲ. ನಾನು ಮಾತಾಡುವಾಗಲೇ ಹೇಳಿದೆ, ಕಾಫಿ ಬೆಳೆಗಾರರ ನಿಯೋಗದಿಂದ ನಾವೊಂದು 20 ಜನ ಮುಖ್ಯಮಂತ್ರಿಗಳನ್ನ ನೋಡಕ್ ಹೋಗಿದ್ವಿ. ಮುಖ್ಯಮಂತ್ರಿಗಳು ಉಡಾಫೆಯಲ್ಲಿ ಉತ್ತರ ಕೊಡ್ತಾರೆ, ಎಲ್ಲಿ ಓಡಿಸೋದು ಆನೆ ಅಂತ ಕೇಳ್ತಾರೆ ಮುಖ್ಯಮಂತ್ರಿಗಳು. ನಾವು 20 ಜನ ಇಲ್ಲ ಅಂತ ನನಗೆ ಅನ್ಸುತ್ತೆ. ದಯಮಾಡಿ ಎಲ್ಲ ಸಂಘಟನೆಯವರು, ಇದು ಯಾವುದೇ ಒಂದು ವರ್ಗದ ಮಾಲೀಕರಿಗೆ, ರೈತರಿಗೆ, ಕಾಫಿ ಬೆಳೆಗಾರರಿಗೆ ಎಲ್ಲರಿಗೂ ಎಷ್ಟು ಅನಾನುಕೂಲ ಆಗಿದೆಯೋ ಕಾರ್ಮಿಕ ವರ್ಗಕ್ಕೂ ಅದಕ್ಕಿಂತ ಹೆಚ್ಚು ಅನಾನುಕೂಲ ಆಗಿರೋದು ಕಾರ್ಮಿಕ ವರ್ಗಕ್ಕೆ. ಜೀವಹಾನಿಯಾಗಿರುವಂಥದ್ದು ಕಾರ್ಮಿಕ ವರ್ಗದಲ್ಲೇ ಜಾಸ್ತಿ. ಈ ದೃಷ್ಟಿನಲ್ಲಿ ಈ ನಮ್ಮ ಪ್ರತಿಭಟನೆಗೆ ಎಲ್ಲರ ಸಹಕಾರವನ್ನು ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್, ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಯ್ಯ, ಉಪಾಧ್ಯಕ್ಷ ಮುನಿಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಗಗನ್ ರಾಜು, ಮಹಿಳಾ ಸಂಘಟನಾ ಕಾರ್ಯದರ್ಶಿ ದಿವ್ಯಾ ಸೋಮಶೇಖರ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬೇಲೂರು ತಾಲೂಕು ಅಧ್ಯಕ್ಷ ರಾಜು, ಆಲೂರು ಸಂದೇಶ್, ರಾಜ್ಯ ಸಂಚಾಲಕ ಕಾರ್ಯದರ್ಶಿ ವಾಸು, ಸಂಗಮ್ ಜಿಲ್ಲಾ ಕಾರ್ಯಾಧ್ಯಕ್ಷ, ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಮಲ್ಲೇಶ್ ಅಂಬುಗ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.